ಸಾನ್ವಿ ಕೃಷ್ಣ ಅಂತ ಹೇಳಿ ರ್ಯಾಪಿಡೋ ಬೈಕಿಂದ ಬಿದ್ದು ದೇಹದ ಅಸ್ಥಿ ಪಂಜರಗಳು ಪುಡಿ ಪುಡಿ ಆಗಿರುವಂಥದ್ದು, ಕೈ ಮೂಳೆಗಳು ಪುಡಿ ಪುಡಿ ಆಗಿರುವಂಥದ್ದು. ನೋಡಿ, ಈ ಘಟನೆ ನಡೆದಿರೋದು ಕಳೆದ ತಿಂಗಳು 17ನೇ ತಾರೀಕಲ್ಲಿ, ಜೂನ್ 17ರಲ್ಲಿ ನಡೆದಿರುವಂಥ ಘಟನೆ. ನೋಡಿ, ಜುಲೈ 6 ಇವತ್ತು. ನೋಡಿ, ಇವತ್ತು TV9 ಮಾಧ್ಯಮದಲ್ಲಿ ಬರ್ತಾ ಇದೆ. ಸಾನ್ವಿ ಕೃಷ್ಣ ಅಂತ ಹೇಳಿ ಟೆಕ್ಕಿ, ಈ ಮಹಿಳೆ ರ್ಯಾಪಿಡೋ 2 ವೀಲರ್ನ ಬಳಸಿ ಅದರಿಂದ ಬಿದ್ದು ಟ್ರ್ಯಾಕ್ಟರು ಆ ಮಹಿಳೆ ಮೇಲೆ ಹರಿದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಸತತವಾಗಿ ಈಗ 20 ಲಕ್ಷ ರೂಪಾಯಿವರೆಗೂ ಏನೋ ಇದುವರೆಗೂ ಖರ್ಚಾಗಿದೆ, ಚಿಕಿತ್ಸೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ. ನೋಡಿ, ಬೇಗ ಹೋಗ್ಬೋದು, ರೇಟ್ ಕಮ್ಮಿಗಾಗುತ್ತೆ. ನೋಡಿ, ಇದೆಲ್ಲ ಏನು ಆಲೋಚನೆಗಳ ಇಟ್ಕೊಂಡು ಜನ ಈ ಬೈಕ್ಗಳನ್ನ ಬಳಸ್ತೀರಿ, ಇದರಿಂದ ಆಗ್ತಿರೋವಂಥ ತೊಂದರೆಗಳು ನಾನಾ ಥರ ಇದ್ದಾವೆ. ರೀಸೆಂಟ್ಲಿ ಟೀಚರ್ ಯಾರೋ ಮಹಿಳಾ ರ್ಯಾಪಿಡೋ ಚಾಲಕಿ ಟೀಚರ್ನ ಕೆಳಗಡೆ ಬೀಳಿಸಿ ಸಾಯಿಸಿರುವಂಥದ್ದು ತುಂಬ ನಡೆದಿದ್ದಾವೆ. ನೋಡಿ, ಇಲ್ಲಿ ಸೂಕ್ಷ್ಮವಾಗಿ ಪ್ರತಿಯೊಬ್ಬರು ಕೂಡ ಗಮನಿಸ್ಬೇಕಾಗಿರೋದು ಇಷ್ಟೆಲ್ಲ ಇನ್ಸಿಡೆಂಟ್ ನಡೀತಿದ್ರು ಸಂಚಾರಿ ಇಲಾಖೆ ಅಂದರೆ ಟ್ರಾಫಿಕ್ ಪೊಲೀಸ್ ಇಲಾಖೆ ಏನಿದೆ, ಇಲ್ಲಿಂದ ಯಾವುದೇ ಒಂದೇ ಒಂದು ಕೂಡ ಗೈಡ್ಲೈನ್ಸು ಜನಕ್ಕೆ ಬಂದೇ ಇಲ್ಲ. ನೋಡಿ, ಈ ಥರ ಸೇಫ್ಟಿ ಇಲ್ಲದೆ ಇರೋವಂತಹ 2 ವೀಲರ್ಗಳನ್ನ ದಯವಿಟ್ಟು ಟ್ಯಾಕ್ಸಿ ಮಾದರಿಯಲ್ಲಿ ಯಾರು ಬಳಸಬೇಡಿ ಅಂತ ಹೇಳಿ ಟ್ರಾಫಿಕ್ಕು ಪೊಲೀಸ್ ಇಲಾಖೆಯಿಂದ ಇದುವರೆಗೂ ಜನಕ್ಕೆ ಒಂದೇ ಒಂದು ಸಂದೇಶ ಬಂದಿಲ್ಲ. ಇನ್ನು RTO ಇಲಾಖೆಯಿಂದನೂ ಸಹ ಹೈಕೋರ್ಟು ತೀರ್ಪು ಬಂದ ಮೇಲೆ ಏನು ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅದಾದಮೇಲೂ ಕೂಡ ಯಾವ RTO ಇಲಾಖೆಯ ಅಧಿಕಾರಿಗಳು ಕೂಡ 2 ವೀಲರ್ ವೈಟ್ ಬೋರ್ಡ್ 2 ವೀಲರಲ್ಲಿ ಪ್ರಯಾಣಿಕರು ಸೇವೆ ಮಾಡೋದು ತಪ್ಪು, ಇದನ್ನ ಯಾರು ಕೂಡ ಬಳಸಬಾರ್ದು. ಮತ್ತೆ ಈ ಒಂದು ಸೇವೆ ಯಾರೆಲ್ಲ ಮಾಡ್ತಿದ್ದಾರೆ ಇದೆಲ್ಲ ಕಾನೂನು ಬಾಹಿರವಾಗಿ ನಡೀತಾ ಇರುವಂಥದ್ದು. ದಯವಿಟ್ಟು ಜನ ಇದಕ್ಕೆ ಯಾರು ಆದ್ಯತೆ ಕೊಡಬೇಡಿ ಅನ್ನೋ ರೀತಿಯಲ್ಲಿ ಜಾಗೃತಿ ಮೂಡಿಸುವಂಥ ಒಂದೇ ಒಂದು ಸಂದೇಶನೂ ಕೂಡ RTO ಇಲಾಖೆಯಿಂದ ಬರ್ತಿಲ್ಲ. ಏನು ರಾಜ್ಯದಲ್ಲಿ ಅಕ್ರಮವಾಗಿ ಈ ರೀತಿ ಬೈಕ್ಗಳಿಂದ, ಅದು ವೈಟ್ ಬೋರ್ಡ್ ಬೈಕ್ಗಳಿಂದ ಈ ರೀತಿ ಜನ ಸಾಯ್ತಿದ್ರು ಕೂಡ ಸಂಬಂಧಪಟ್ಟಿರುವಂತಹ ಸಂಚಾರ ಇಲಾಖೆ, ಪೊಲೀಸ್ ಟ್ರಾಫಿಕ್ ಇಲಾಖೆ, RTO ಇಲಾಖೆಯಿಂದ ಜನಕ್ಕೆ ಇವತ್ತವರೆಗೂ ಕೂಡ ಒಂದೇ ಒಂದು ಸಂದೇಶ ಕೊಡುವಂಥ ಕೆಲಸ ಮಾಡ್ತಿಲ್ಲ. ಕೊಡ್ಬೇಕಲ್ವಾ? ಯಾಕೆ ಕೊಡ್ತಾ ಇಲ್ಲ? ಈ ಇಲಾಖೆಗಳು ಯಾಕೆ ಕೊಡ್ತಾ ಇಲ್ಲ? ಏನಿದ್ರ ಒಳಗಡೆ ಏನು ಮರ್ಮ ಇದೆ? ಏನು ಇವರೆಲ್ಲ ಈ ಆನ್ಲೈನ್ ಅಗ್ರಿಗೇಟರ್ ಆ್ಯಪ್ ಸಂಸ್ಥೆಗಳಲ್ಲಿ ಗಿಂಡವಾಳಗಳೇನಾರು ಹಾಕೊಂಬಿಟ್ಟವ್ರ ಈ ಅಧಿಕಾರಿಗಳು? ಈ ರೀತಿ ಏನಾದರೂ ನಾವು ಇಲಾಖೆಗಳಿಂದ ಜನಕ್ಕೆ ಅವೇರ್ನೆಸ್ ಕೊಡೋವಂಥ ಕೆಲಸಗಳನ್ನ ಮಾಡೋದಕ್ಕೆ ಹೋದರೆ ನಾವು ಹಾಕಿರುವಂಥ ಬಂಡವಾಳಗಳು ಈ ಸಂಸ್ಥೆಗಳ ಮೇಲೆ ನಷ್ಟ ಉಂಟಾದರೆ ನಮ್ಮ ಬಂಡವಾಳಗಳೆಲ್ಲ ಹಾಳಾಗಿ ಹೋಗ್ಬಿಡುತ್ತೆ ಅನ್ನೋ ರೀತಿಲಿ ಏನಾದರೂ ಇದಕ್ಕೆ ಸಂಬಂಧಪಟ್ಟಿರುವಂಥ ಇಲಾಖೆ ಅಧಿಕಾರಿಗಳೇನಾದರೂ ಯೋಚನೆ ಮಾಡ್ತಿದ್ದಾರಾ? ಅಥವಾ ಇದಕ್ಕೆ ಸಂಬಂಧಪಟ್ಟಿರುವಂಥ ಈ ಹೊಸ್ದಾಗಿ ಬಂದಿರೋ ಮಂತ್ರಿಗಳಾಗಿರ್ಬೋದು, ಅಥವಾ ನಮ್ಮ ಸರ್ಕಾರದ CM ಆಗಿರ್ಬೋದು, ಇಲ್ಲ DCM ಅವರಾಗಿರ್ಬೋದು, ಇಲ್ಲ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ನಾಡಿನ ಜನತೆ ಈ ರೀತಿ ಸಾಯ್ತಿರುವಂಥ ವಿಚಾರಗಳನ್ನ ಮಾಧ್ಯಮದಲ್ಲಿ ಬಿತ್ತಾರ ಮಾಡಿದ್ರು ಕೂಡ ಇಂಥ ಸೇವೆಗಳನ್ನ ನೀವು ಯಾರು ಕೂಡ ಬಳಸಬಾರ್ದು ಅನ್ನೋ ರೀತಿಯ ಒಂದೇ ಒಂದು ಸ್ಟೇಟ್ಮೆಂಟ್ಗಳು ಇವ್ರು ಕೊಡ್ತಿಲ್ಲ ಅಂದರೆ ಇವರೆಲ್ಲ ಇದರಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಯಾರು ಹೆಂಗಾದರೂ ಸಾಯ್ಲಿ. ನೋಡಿ, ಎಂಥ ದುರ್ದೈವ ಅಂದರೆ ಆ್ಯಪನ್ನು ಬಳಸ್ಕೊಂಡು ಬಿದ್ದಿರೋದು, ಸತ್ತಿರೋದು ಇದನ್ನೆಲ್ಲ ನೋಡಿದ್ರೆ ಆ ಸಂಸ್ಥೆಯಿಂದ ಆ್ಯಪನ್ನು ಬಿಟ್ಟಿರೋವಂಥವ್ರ ಮೇಲೆ FIRಗಳಾಗಬೇಕು. ಆ ಸಂಸ್ಥೆಯ ಮಾಲೀಕ ಯಾವನಿದ್ದಾನೆ ಅಂಥವ್ರ ಮೇಲೆ FIRಗಳಾಗಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಳೋ ಅಂಥ ಕೆಲಸಗಳಾಗಬೇಕು, ಅಂಥವ್ರನ್ನ ಜೈಲ್ಗಟ್ಟುವಂಥ ಕೆಲಸ ಮಾಡಬೇಕು. ಆದರೆ ಇಲ್ಲಿ FIR ಯಾರ ಮೇಲೆ ಆಗ್ತಿದೆ? ಆ ಟ್ರ್ಯಾಕ್ಟರ್ ಡ್ರೈವರ್ ಮೇಲೆ ಆಗಿದೆ. ಮತ್ತು ಆ 2 ವೀಲರಲ್ಲಿ ಯಾರು ಆ ಮಹಿಳೆನ ಕರ್ಕೊಂಡೋಗಿದ್ದ ಅವನು ವೈಟ್ ಬೋರ್ಡಲ್ಲಿ, ಆ ಕಮಂಗಿ ನನ್ನ ಮಗ, ಅಂಥ ಕಮಂಗಿ ನನ್ನ ಮಗನ ಮೇಲೆ FIR ಮಾಡಿದ್ದಾರೆ. ಅಂದರೆ ಈ ರ್ಯಾಪಿಡೋ ಆ್ಯಪ್ ಸಂಸ್ಥೆ ಮಾಲೀಕನ ಮೇಲೆ FIR ಇಲ್ಲ. ಓಲಾದಲ್ಲಿ ಏನಾದರೂ ಬಿದ್ದು ಸತ್ತರೆ ಓಲಾ 2
ಟೂ ವೀಲರಲ್ಲಿ ವೈಟ್ ಬೋರ್ಡಲ್ಲಿ ಬಿದ್ದು ಸತ್ರೆ ಓಲಾ ಮಾಲೀಕನ ಮೇಲೆ FIR ಇಲ್ಲ. ಊಬರಲ್ಲಿ ಏನಾದರೂ ಬಿದ್ದು ಸತ್ರೆ ಊಬರ್ನ ಯಾರು ಇಲ್ಲಿ ಸ್ಥಾಪನೆ ಮಾಡಿದಾನೆ, ಆ ಊಬರ್ ಸಂಸ್ಥಾಪಕ ಯಾರಿದ್ದಾನೆ ಅವನ ಮೇಲೆ FIR ಇಲ್ಲ. ಒಟ್ಟಿನಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡ್ರೆ ಯಾರೋ ಜನ ಸಾಯ್ಲಿ, ಅದನ್ನ ಬೀಳಿಸಿ ಯಾರಾದರೂ ಪ್ರಾಣ ಕಳೆದಿದ್ರೆ ಅವನು ಯಾವನೋ ಓಡಿಸೋನು ಇರ್ತಾನಲ್ಲ ಅವನು ಸಾಯ್ಲಿ, ಅವನು ಜನ ಹೆಂಗಾದ್ರೂ ಸಾಯ್ಲಿ. ನಾವು ಹಾಕಿರೋ ಬಂಡವಾಳಕ್ಕೆ ತೊಂದರೆ ಆಗಬಾರ್ದು. ನಾವು ಯಾರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಆ ಸಂಸ್ಥೆ ಮಾಲೀಕರುಗಳು ಆರಾಮಾಗಿರ್ಬೇಕು. ಜನಗಳು ಸತ್ರೆ ಸಾಯ್ಲಿ ಅಂತೇಳಿ ಈ ಇಲಾಖೆಗಳು ಕೈ ಕಟ್ಕೊಂಡು ಕೂತಿದೆಯಲ್ಲ, ಇದನ್ನಾದ್ರೂ ಜನ ನೋಡಬೇಕು. ಇಲ್ಲಿ ಬಕ್ರಾ ಆಗ್ತಿರೋದು ಯಾರು? ಸತ್ತೋರ್ ಕುಟುಂಬಗಳು. ಸತ್ತು ಪ್ರಾಣ ಹೋದ್ಮೇಲೆ ಮುಗೀತು. ಇನ್ನು ಯಾವ ಜನ್ಮದಲ್ಲಿ ಯಾವ ಇದಕ್ಕಾಗ್ತಾನೋ ಭಗವಂತ ಅವ್ರನ್ನ ಗೊತ್ತಿಲ್ಲ, ಮುಗಿದೋಯ್ತು. ಇನ್ನು ಅದು ಬಿಟ್ರೆ ಇದನ್ನ ಬಳಸ್ಕೊಂಡು ಯಾರು ನಾವು ಹೊಟ್ಟೆಪಾಡು ಮಾಡ್ತಿದೀವಿ ಅಂತ ಹೇಳ್ತಾರೆ ಇವ್ರುಗಳು. ಇಂಥವ್ರಗಳ ಮೇಲೆ ಕ್ರಮ ಆಗ್ತಿದೆಯೇ ಹೊರತು ಈ ಸಂಸ್ಥೆ ಮಾಲೀಕರುಗಳ ಮೇಲೆ ಆಗ್ತಿಲ್ಲ. ದಯವಿಟ್ಟು ಜನ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಸೇಫ್ಟಿ ಇಲ್ಲ ಅಂತಾನೆ ಹೈಕೋರ್ಟ್ ಹೇಳಿರೋ ಅಂಥದ್ದು, ಸುಪ್ರೀಂ ಕೋರ್ಟ್ಗಳು ಹೇಳ್ದಿರೋ ಅಂಥದ್ದು. ಬೇರೆ ರಾಜ್ಯಗಳಲ್ಲೂ ಕೂಡ ಇದು ಸೇಫ್ಟಿ ಇಲ್ಲ, ಟೂ ವೀಲರಲ್ಲಿ ಪ್ರಯಾಣಿಕರು ಸೇವೆ ಮಾಡೋ ಅಂಥದ್ದು ಸೇಫ್ಟಿನೇ ಇಲ್ಲ ಅಂತೇಳಿ ರದ್ದುಗೊಳಿಸೋ ಅಂಥ ಕೆಲಸಗಳಾಗ್ತಾ ಇರೋದು. ಇಲ್ಲಿ ಇವ್ರುಗಳು ಹಣ ಮಾಡ್ಕೊಳ್ಳೋದಕ್ಕೆ, ಇಲ್ಲಿ ಇದ್ರ ಮೇಲೆ ಬಂಡವಾಳ ಹಾಕಿರೋ ಈ ಟೋಟಲ್ ಗ್ಯಾಂಗ್ ಏನಿದೆ, ಈ ಗ್ಯಾಂಗ್ ಅವ್ರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬಲಿ ಆಗ್ತಿರೋದು ಸಾರ್ವಜನಿಕರು. ಇಂಥ ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸ್ಬೇಕು ಇವರೆಲ್ಲ. ಕೆಲವೊಂದು ಪೊಲೀಸ್ ಸ್ಟೇಷನ್ಗಳಲ್ಲಿ ನೋಡ್ಬೇಕು, ಏನೋ ಮಾಸಿಕ ಅಂತ ಏನೋ ಒಂದು ಬ್ಯಾನರ್ಗಳೆಲ್ಲ ಹಾಕೊಂಡು ಆಯಾ ಏರಿಯಾಗಳಲ್ಲಿ ಜನಗಳನ್ನ ಕರೆಸಿ ಲೋಕಲ್ ಸ್ಟೇಷನ್ಗಳಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ, ಏನು ಸಾಲ್ವ್ ಆಗಬೇಕು, ಈ ಥರದ್ದೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇಂಥ ಒಂದು ವಿಚಾರಗಳನ್ನ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ನೀವು ಯಾವ ವೆಹಿಕಲ್ನ ಯಾವುದಕ್ಕೆ ಬಳಸಬೇಕು, ಜನ ಯಾವುದನ್ನ ಬಳಸಬಾರ್ದು ಅನ್ನೋ ಒಂದು ವಿಚಾರದ್ದು ಒಂದು ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಜನಗಳು ಕೂಡ ಅಷ್ಟೇ ಯಾರು ಏನು ನಮ್ಮ ಈ ಒಂದು ವ್ಯವಸ್ಥೆ ಬಗ್ಗೆ ಮಾತಾಡ್ತಿಲ್ವಲ್ಲ ಅಂತ ಇದ್ದಾರೆ. ಇದೆಲ್ಲ ಅಕ್ರಮ ಅಂತ ಗೊತ್ತಿದ್ದು ಕೂಡ ಇಲಾಖೆಗಳು ಮಾತಾಡ್ತಿಲ್ಲ ಅಂದರೆ ನನ್ನ ಪ್ರಕಾರ ಇವರೆಲ್ಲರೂ ಶಾಮೀಲಾಗಿದ್ದಾರೆ. ಒಟ್ಟಿನಲ್ಲಿ ಇವರೆಲ್ಲರೂ ದುಡ್ಡು ಹಾಕಿರ್ಬೇಕು ಈ ಸಂಸ್ಥೆಗಳ ಮೇಲೆ. ನಮ್ಮ ಬಂಡವಾಳಕ್ಕೆ ಎಲ್ಲಿ ತೊಂದರೆ ಆಗ್ಬಿಡ್ತದೋ, ಸತ್ತವನು ಸಾಯ್ಲಿ ಅಂದ್ಬಿಟ್ಟು ಒಟ್ಟಿನಲ್ಲಿ ದುಡ್ಡು ಮಾಡ್ಕೊಂಡು ಅವರೇ ಸಾಯ್ತಿರೋರಂತೂ ಅಮಾಯಕರು ಜನ. ಅವೇರ್ನೆಸ್ ಇಲ್ಲದೆ ಒಬ್ಬೊಬ್ರು ತಿಕ್ಲು ನನ್ನ ಮಕ್ಕಳು ಈ ಟೂ ವೀಲರ್ಗಳಲ್ಲಿ ಈ ಪ್ರಯಾಣಿಕರನ್ನ ಕರ್ಕೊಂಡೋಗಿ ನಾವು 6 ಕಾಸು 3 ಕಾಸು ದುಡಿತಿದ್ದೀವಿ ಅಂತ ಹೇಳ್ತಾರಲ್ಲ, ಇವರೆಲ್ಲ ಪಕ್ಕಾ ತಿಕ್ಲು ನನ್ನ ಮಕ್ಕಳೇ. ಇವರು ಒಬ್ಬ ನನ್ನ ಮಕ್ಳಿಗೂ ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಈಗ ನೋಡಿ, ಆ ಕುಟುಂಬಕ್ಕೆ ಹೆಚ್ಚು ಕಡಿಮೆ 20 ಲಕ್ಷ ರೂಪಾಯಿ ಖರ್ಚಾಗಿದೆಯಂತೆ ಟ್ರೀಟ್ಮೆಂಟ್ಗೆ. ಈಗ ವೈಟ್ ಬೋರ್ಡಲ್ಲಿ ಯಾವನ್ ಬೀಳ್ಸಿದಾನೆ, ಈಗ ಅವನ ಮೇಲೆ ಬಿಡಲ್ಲ, ಪರಿಹಾರ ಕೇಳ್ತಾರೆ. ಅದು ಬಿದ್ದಿರೋದು 32 ವರ್ಷದ ಯುವತಿ. ಆ 32 ವರ್ಷದ ಆ ಯುವತಿ ಲೆಕ್ಕ ಹಾಕ್ತಾರೆ 100 ವರ್ಷಕ್ಕೆ. ಅವಳು ಇದ್ದಿದ್ರೆ ಎಷ್ಟು ಸಂಪಾದನೆ ಮಾಡ್ತಿದ್ಲು, ಅವಳ ಆದಾಯ ಎಷ್ಟಿದೆ, ಖರ್ಚು ಎಷ್ಟಿದೆ. ಇವಾಗ ಆಗ್ತಾರೆ ಅವನು ವೈಟ್ ಬೋರ್ಡ್ ಟೂ ವೀಲರ್ ಅವನಿಗೆ ಪರಿಹಾರ ಕೊಡು, ಇಷ್ಟು ಲಕ್ಷನೋ ಇಷ್ಟು ಕೋಟಿನೋ ಅಂತ. ಕೋತ್ ನನ್ನ ಮಗ ವರ್ಷಾನುಗಟ್ಲೆಯಿಂದ ಒಂದು 2-3 ವರ್ಷದಿಂದ ಏನಾದರೂ ಸಂಪಾದನೆ ಮಾಡ್ತಿದ್ನೇನೋ, 2-3 ವರ್ಷದಿಂದ ಏನೇ ಸಂಪಾದನೆ ಮಾಡಿ ಕೆರೆದು ಗುಡ್ಡೆ ಹಾಕಿದ್ರು 1 ಲಕ್ಷ ರೂಪಾಯಿ ದುಡ್ದಿದ್ರೆ ಹೆಚ್ಚು ಅವನು ಆ ವೈಟ್ ಬೋರ್ಡ್ ಟೂ ವೀಲರಲ್ಲಿ. ಈಗ ಇನ್ಶೂರೆನ್ಸು ಕ್ಲೈಮ್ ಆಗಲ್ಲ. ಸತ್ತಿರೋರ್ ಫ್ಯಾಮಿಲಿ ಅಲ್ಲ, ಅದು ಏಟ್ ತಿಂದು ಆ ರೀತಿಲಿ ಆಗಿರೋವಂಥ ಫ್ಯಾಮಿಲಿ ಅಂತೂ ಆ ವೈಟ್ ಬೋರ್ಡ್ ಟೂ ವೀಲರ್ ಅವನ್ನ ಬಿಡಲ್ಲ. ಇನ್ನು ಅವ್ನು ಟ್ರ್ಯಾಕ್ಟರ್ ಅವನದು ಡಾಕ್ಯುಮೆಂಟ್ ಇದ್ರೆ ಅವನು ಬಚಾವು, ಅವನದು ಡಾಕ್ಯುಮೆಂಟ್ ಇಲ್ಲ ಅಂದರೆ ಇವನು ಎಲ್ಲರೂ ಅವನು ಕಟ್ಕೊಡ್ಬೇಕು. ಇದು ಜನ ಯಾವ ಥರ ಬಲಿ ಆಯ್ತಾ ಇದ್ದೀರಾ ಅಂತ ಇದನ್ನೆಲ್ಲ ನಿಮ್ಗಳು ತಿಳಿಸ್ಕೊಟ್ರು ಕೂಡ ಕೋತ್ ನನ್ನ ಮಕ್ಕಳ ವೈಟ್ ಬೋರ್ಡ್ ಟೂ ವೀಲರಲ್ಲಿ ಬಾಡಿಗೆ ಹೊಡಿತೀರಲ್ಲ, ನಿಮಗೆಲ್ಲ ಏನರೋ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವೇನ್ರೋ? ಈ ನನ್ನ ಮಕ್ಕಳು ಹಂಗೆ ಅವರೇ, ನೀವುಗಳು ಹಂಗೆ ಇದ್ದೀರಾ. ನನ್ನ ಮಕ್ಳು ಯಾವನು ಜಾಗೃತಿ ಮೂಡ್ಸೋಕೆ ರೆಡಿ ಇಲ್ಲ. ನೀವುಗಳು ಯಾವನು ಏನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಹಿಂಗೆಲ್ಲರನ್ನೂ ಸಾಯಿಸೋದು, ಹಿಂಗೆ ದೊಗರಿ ಮೂಳೆಗಳನ್ನ ಮುರಿದಾಕ್ಸಿ ತಗೊಂಡೋಗಿ ಆಸ್ಪತ್ರೆಯಲ್ಲಿ ಮಲಗಿಸೋದು.